ಪಕ್ಷೇತರವಾಗಿ ಲೋಕಕಣಕ್ಕೆ ಇಳಿಯುವಂತಹ ನಿರ್ಧಾರದಿಂದ ಈಶ್ವರಪ್ಪನವರು ಹಿಂದೆ ಸರಿತಾ ಇಲ್ಲ. ಪ್ರಯತ್ನಗಳೇನೋ ಆಗ್ತಾ ಇದೆ, ಆದರೆ ಎಲ್ಲವೂ ಕೂಡ ಶೀಘ್ರದಲ್ಲೇ ಬಗೆಹರಿಯುತ್ತೆ ಅನ್ನೋದು ಬಿಜೆಪಿ ನಾಯಕರ ವಿಶ್ವಾಸ. ಬಂಡಾಯ ನಿರ್ಧಾರವನ್ನ ಈಶ್ವರಪ್ಪನವರು ಹಿಂಪಡಿತಾ ಇಲ್ಲ. ಬಿಜೆಪಿ ನಾಯಕರಿಂದ ಈಶ್ವರಪ್ಪ ಅವರನ್ನ ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗ್ತಾ ಇದೆ. ಆದರೆ ಶೀಘ್ರದಲ್ಲೇ ಎಲ್ಲವೂ ಕೂಡ ಬಂಡಾಯ ಶಮನವಾಗುತ್ತೆ, ಈಶ್ವರಪ್ಪ ಅವರನ್ನ ಮನವೊಲಿಸುವಲ್ಲಿ ಸಕ್ಸಸ್ ಆಗ್ತೀವಿ ಅನ್ನುವಂತಹ ಮಾತುಗಳನ್ನ ಬಿಜೆಪಿ ನಾಯಕರು ಆಡ್ತಿದ್ದಾರೆ. ಮನವೊಲಿಸುವ ಕಾರ್ಯ ಏನಾದ್ರು ಸರಿ ಹೋಗುತ್ತೆ ಎಲ್ಲವೂ ಅಂತ ನಾನು ಅನ್ಕೊಂಡಿದ್ದೇನೆ. ಅವರು ನಮ್ಮ ಪಕ್ಷವನ್ನು ಬೆಳೆಸಿದವರು, ಕಟ್ಟಿದಂಥವ್ರು. ಯಾವುದೋ ಒಂದು ಮನಸ್ಸಿಗೆ ನೋವಾಗಿರ್ಬೋದು. ಈಗಾಗಲೇ ನಾವು ಆ ಮುಖಂಡಗಳೆಲ್ಲ ಅವ್ರ ಜೊತೆ ಮಾತನಾಡಿದ್ದಾರೆ. ಬಹುಶಃ ಅದೆಲ್ಲವೂ ಸರಿ ಹೋಗಿ ಅವರು ಸಹ ನಾಡಿದ್ದು ಮೋದಿ ಬಂದಾಗ ನಮ್ಮ ಜೊತೆ ವೇದಿಕೆ ಮೇಲೆ ಇರ್ತಾರೆ, ಮಾತಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಮ್ಮ ಹಿರಿಯರು ಮಾಡ್ತಾ ಇದ್ದಾರೆ. ಮಾತಾಡಿದ್ದಾರೆ, ಯಾವುದೋ ಮನಸ್ಸಿಗೆ ಯಾವುದೋ ಒಂದು ನೋವಿನಿಂದ ಅವರ ಹತ್ರ ಹೇಳಿದ್ದಾರೆ. ಅವ್ರ ಮಗನಿಗೆ ಸೀಟ್ ತಪ್ಪೋದಕ್ಕೆ ನಾವ್ಯಾರೂ ಕಾರಣ ಅಲ್ಲ. ಕೇಂದ್ರದ ಚುನಾವಣಾ ಸಮಿತಿ ಏನು ತೀರ್ಮಾನ ತಗೊಂಡಿದೆ ಅದರಂತೆ ಆಗಿದೆ ಹೊರತು ಅದಕ್ಕೆ ಯಾರೋ ಒಬ್ಬರು ಕಾರಣ ಅಂತ ಅವರು ಅಂದ್ಕೊಂಡಿದ್ರೆ ಅದು ಸರಿಯಲ್ಲ. ಹೀಗಾಗಿ ಅವರ ಮನವೊಲಿಸಿ ಅವರು ಸಹ ಕಾರ್ಯಕ್ರಮಕ್ಕೆ ಬರೋ ಹಾಗೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಮ್ಮ ಮುಖಂಡರುಗಳು ಮಾಡ್ತಾರೆ. ಈಶ್ವರಪ್ಪನವರು ಈಗ ಇನ್ನೂ ಭಾಳ ದಿವಸ ಅದ. ಅವ್ರದ್ದು ಚುನಾವಣೆ ಇರೋದು ಏಪ್ರಿಲ್ 26, ಅಂದರೆ ಸುಮಾರು ಒಂದು ತಿಂಗಳ 40 ದಿವಸ ಇದೆ. 40 ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಈಶ್ವರಪ್ಪನವರು ನಮ್ಮ ಅತ್ಯಂತ ಕರ್ಮಠ ಹಿರಿಯ ಕಾರ್ಯಕರ್ತರು. ಹೀಗಾಗಿ ನಮ್ಗೆ ವಿಶ್ವಾಸದ ಎಲ್ಲ ಸರಿ ಹೋಗುತ್ತೆ. ಭೇಟಿಯಾಗಿದ್ದೌದು ಈಶ್ವರಪ್ಪನವರು ನನಗಂತೂ ನಮ್ಗೆಲ್ರಿಗೂ ಆತ್ಮೀಯರು. ಭೇಟಿಯಾಗಿ ಹೋಗೋಣ ಈ ಸಂದರ್ಭದಲ್ಲಿ ಅಂತ ಬಂದಿದ್ದೀವಿ ಅಷ್ಟೇ. ಪ್ರಮುಖವಾಗಿ ಚರ್ಚೆ ಸರ್, ಸರಿ ಹೋಗುತ್ತೆ ನೋಡೋಣ. ಪ್ರಮುಖವಾಗಿ ಚರ್ಚೆ ಸರ್, ಏನು ಡಿಸ್ಕ್ಲೋಸ್ ಮಾಡಲ್ಲ ಈ ಸಂದರ್ಭ. ಈಶ್ವರಪ್ಪ ಒಪ್ಕೊಂಡ್ರೆ ಸರ್ ನಾ ಹೇಳ್ತೀನಿ. ಅದು ಯಡಿಯೂರಪ್ಪನವರು ಈಗಾಗಲೇ ಹೇಳಿದ್ದಾರೆ, ವರಿಷ್ಠರೆಲ್ಲ ಮಾತಾಡ್ತೇವೆ ಅಂತ. ಖಂಡಿತ ಮಾತಾಡ್ತಾರೆ. ಮನವೊಲಿಕೆ ಆಗ್ಬೋದು ಸರ್ ಈಶ್ವರಪ್ಪನವರು? ಆಗುತ್ತೆ. ಜ್ಞಾನೇಂದ್ರ ಅವರೆಲ್ಲ ಹೋಗಿದ್ದಾರೆ ಸರ್. ಎಲ್ಲ ಮನವೊಲಿಕೆ ಆಗುತ್ತೆ ಅಂತ ಕೆಲ ಹಿರಿಯ ನಾಯಕರುಗಳು ಹೇಳ್ತಾ ಇದ್ದಾರೆ. ಆದರೂ ಕೂಡ ಈಶ್ವರಪ್ಪನವರು ಇದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಅವರು ತಮ್ಮ ಒಂದು ಕಾರ್ಯಚಟುವಟಿಕೆಗಳಲ್ಲಿ ನಿರತರಾಗ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದ ನಾಯಕರು ರಾಜ್ಯ ಚುನಾವಣಾ ಉಸ್ತುವಾರಿ ಯಾರೇ ಭೇಟಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೊಡಿದ್ರು, ನಾನು ಯಾರ ಜೊತೆಗೂ ಮಾತಾಡಲ್ಲ, ನನ್ನ ನಿರ್ಧಾರ ಅಚಲ, ಅದರಿಂದ ಹಿಂಪಡೆಯಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಒಂದು ಸಂದಿಗ್ಧ ಸ್ಥಿತಿ, ಯಾಕಂದ್ರೆ ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಅವರ ಆಗಮನ ಆಗ್ತಾ ಇದೆ. ಅಷ್ಟರೊಳಗೆ ಇದನ್ನೆಲ್ಲ ಬಗೆಹರಿಸಬೇಕು ಅಂತ ಇವತ್ತು ಇನ್ನಿಲ್ಲದ ಪ್ರಯತ್ನಗಳು ಸಾಗ್ತಾ ಇದೆ.